ಅಣ್ಣವರ ಕಿಡ್ನಾಪ್ ಆದಾಗ ನೀವು ನಿಮ್ಮನ್ನ ಹೋರಾಟದಲ್ಲಿ ತೊಡಗಿಸಿಕೊಂಡಂತಹ ರೀತಿ ನೆನೆಸ್ಕೊಂಡಾಗ ಪೂಜೆ ಪುರಸ್ಕಾರನೇ ಜಾಸ್ತಿ ಇದೆ. ಅಂದ್ರೆ ಆ ಅಭಿಮಾನಿಗಳ ರೋಷಾವೇಶನ ಇವತ್ತು ನೆನೆಸ್ಕೊಂಡು ಸರ್ ಅದು ಬರಲ್ಲ. ಇವತ್ತು ಅಭಿಮಾನಿಗಳಿಲ್ಲ ಸರ್. ಆ ರಾಜ್ಕುಮಾರ್ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು. ಬಾಹುಬಲಿ ಅಂತ ಸಿನಿಮಾ ಬಂತು ಸೇಮ್ ನಮ್ಮ ಆ ಟೈಮಲ್ಲಿ ರಂಗಿತ ರಂಗ ಒಂದು ಬಟ್ ಇದೊಂದು ಕ್ರಿಯೇಟ್ ಆಗಿತ್ತು. ಬಾಹುಬಲಿ ಥಿಯೇಟರ್ ಪ್ರಾರಂಭ ಆಯಿತು. ನಾನು ನಿಂತ್ಕೊಂಡು ಗಲಾಟೆ ಮಾಡಿ ಎಲ್ಲನೂ ಕರೆಸಿ ಮಾತಾಡಿ ಸೆಕೆಂಡ್ ವೀಕಲ್ಲಂತೂ ಯಾವ ಮಟ್ಟಕ್ಕೆ ಆಯ್ತಾನೆ ಅವರೇ ಕೊಡ್ತಾ ಹೋದ್ರು. ಸ್ಕ್ರೀನ್ಗಳು ಅವರೇ ಕೊಡ್ತಾ ಹೋದ್ರು. ಕನ್ನಡ ಚಿತ್ರ ಒಂದು ಗೆಲ್ತಲ್ಲ ಅನ್ನೋದು. ಯಾಕಂದ್ರೆ ದೊಡ್ಡ ಪಿಕ್ಚರ್ ಬಾಹುಬಲಿ, ಪ್ಯಾನ್ ಇಂಡಿಯಾ ಸಿನಿಮಾ, ಹೊಸಬರು ಸಿನಿಮಾ. ಸರ್, ಅಣ್ಣವರ ಕಿಡ್ನಾಪ್ ಬಗ್ಗೆ ಮಾತಾಡಿದ್ರೆ ಆ ಟೈಮಲ್ಲಿ ಇದೆಲ್ಲ ಆಯಿತು ಅಂತ, ನೀವು ಹೋರಾಟಗಾರರು ಅಂತ, ಹೋರಾಟದಲ್ಲಿ ಮುಂಚೆಯಿಂದನೂ ಕೂಡ ಆಸಕ್ತಿ ಇತ್ತು ಕಾಲೇಜ್ ದಿನಗಳಿಂದ ಅಂತ ಹೇಳಿದ್ರಿ. ಅಣ್ಣವರ ಕಿಡ್ನಾಪ್ ಆದಾಗ ನೀವು ನಿಮ್ಮನ್ನ ಹೋರಾಟದಲ್ಲಿ ತೊಡಗಿಸ್ಕೊಂಡಂತಹ ರೀತಿ ನೆನೆಸ್ಕೋದಾದ್ರೆ? ಹೋರಾಟ ಅವಾಗ ಅಣ್ಣವ್ರದ್ದು ಕಿಡ್ನಾಪ್ ಆದಾಗ ಭಾಳ ಒಂಥರ ನೋವಾಯಿತು. ಇಡೀ ಕರ್ನಾಟಕ ಜನತೆ ಕೂಡ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಅಂದರೆ ಭಾಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿ ಒಬ್ಬರಿಗೂ ಕೂಡ ತನ್ನ ಮನೇಲಿ ಯಾರೋ ಒಬ್ಬರು ಕಿಡ್ನಾಪ್ ಮಾಡೋ ಮಟ್ಟಕ್ಕೆ ಆಯ್ತದು. ನಿಜವಾಗ್ಲೂ ಅದು ಇಡೀ ಕರ್ನಾಟಕಕ್ಕೆ ಬೇಸರ ತಂದಂಥ ವಿಚಾರ. 108 ದಿನಗಳ ಕಾಲ ಇಡೀ ಕರ್ನಾಟಕ ಪರಿತಪ್ಸ ಅಂತ ಒಂದು ದಿನಗಳಾಯ್ತದು. ಆ ಒಂದು ಪ್ರತಿಯೊಂದು ಅಭಿಮಾನಿಗಳು ಮಾಡ್ತಕ್ಕಂಥ ಹೋರಾಟ ಪ್ರತಿಯೊಂದು ನಾವು ಭಾಗವಹಿಸ್ತಾ ಇದ್ದೆವು. ಪೂಜೆ ಪುರಸ್ಕಾರನೇ ಜಾಸ್ತಿ ಇತ್ತು. ಎಲ್ಲ ಒಂದು ಫಸ್ಟೇ ನಾವೇ ರಾಜನಗರ 6ನೇ ಬ್ಲಾಕಲ್ಲಿ ಇದೇ ನಮ್ಮ ರಾಜ್ಕುಮಾರ್ ರಸ್ತೆಯಲ್ಲೇ ಅಲ್ಲಿ ಹೋಮ ಮಾಡಿಸ್ತು. ಹೋಮ ಮಾಡಾದ್ಮೇಲೆ ಒಟ್ಟಿಗೆ ಆವಾಗ ವಾಹಿನಿ ಕೂಡ ಕಮ್ಮಿನೇ. 1-2 ಇದ್ದಿದ್ದು. ಹೌದು, 2 ಇದ್ದಿದ್ದು. ಸೊ ಹಂಗಾಗಿ ಅದೆಲ್ಲ ಆಮೇಲೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಆಮೇಲೆ ಪ್ರತಿಯೊಬ್ಬರು ಹೋಮ ಅವನ ಎಲ್ಲ ಪ್ರತಿಯೊಂದು ಅಣ್ಣವ್ರ ಹೆಸರಲ್ಲಿ ಮಾಡಿದ್ರು. ಭಾಳ 108 ದಿವಸ ಆದಮೇಲೆ ಅಣ್ಣವ್ರು ಬಂದರು. ಭಾಳ ಇಡೀ ಕರ್ನಾಟಕ ಸಂತೋಷಪಟ್ಟಂಥ ದಿನ ಕೂಡ ಅದಾಗಿತ್ತು. ಅಂದರೆ ಆ ಅಭಿಮಾನಿಗಳ ರೋಷಾವೇಶನ ಇವತ್ತು ನೆನೆಸ್ಕೊಂಡು ಸರ್ ಅದು ಬರಲ್ಲ. ಇವತ್ತು ಅಭಿಮಾನಿಗಳಿಲ್ಲ ಸರ್. ಅವತ್ತಿರ್ತಕ್ಕಂಥ ಆ ರಾಜ್ಕುಮಾರ್ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು, ಶಂಕರ್ನಾಗ್ ಅಭಿಮಾನಿ ಇವತ್ತೂ ಇದ್ದಾರೆ. ಹೇಳೋದು ಆತ್ಮಪೂರ್ವಕವಾಗಿ ಹೃದಯಪೂರ್ವಕವಾಗಿ ಒಂದು ಅಭಿಮಾನ ತೋರಿಸೋದು, ಒಳ್ಳೆ ತನದಲ್ಲಿ ತೋರಿಸೋದು. ಇವಾಗ ಕೆಲವರು ಎಷ್ಟೋ ಜನ ಈ ಬೇರೆ ಥರನೇ ಇದ್ದಾರೆ ಅಭಿಮಾನಿಗಳು. ಅವರೆಲ್ಲರೂ ಹಿಂದೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್, ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಏನು ಒಂದು ತತ್ವ ಸಿದ್ಧಾಂತ ಮತ್ತು ಅವ್ರು ಏನು ಪಾಲಿಸ್ತಾ ಇದ್ರು ಆ ಥರ ಇವತ್ತು ಕೂಡ ಇವತ್ತಿನ ಯುವಕರು ತನ್ನ ನಟ ಅಭಿಮಾನಿ ಯಾರ್ಯಾರ ನಟನ ಅಭಿಮಾನಿ ಆಗ್ಬೋದು, ಅವರು ಆ ಥರ ಒಂದು ಹಿಂದೆ ಇರ್ತಕ್ಕಂಥ ಅಭಿಮಾನಿಗಳು ಕೆಲವು ಮಾತು ಕೇಳಿ ಆ ಥರ ಒಂದು ಕಲ್ತ್ಕೊಬೇಕು. ಆ್ಯಕ್ಚುಲಿ ಎಲ್ಲ ಪ್ರತಿಯೊಬ್ಬರು ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಪಿಕ್ಚರ್ ನೋಡ್ತಾ ಇದ್ರು, ಅಂಬರೀಷ್ ಅವ್ರ ಪಿಕ್ಚರ್ ನೋಡ್ತಾ ಇದ್ರು. ಇದೇ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡೋರು, ವಿಷ್ಣುವರ್ಧನ್ ಪಿಕ್ಚರ್, ಅಂಬರೀಷ್ ಪಿಕ್ಚರ್ ನೋಡೋರು, ಶಂಕರ್ನಾಗ್ ಪಿಕ್ಚರ್ ನೋಡೋರು. ಆ ಥರ ಒಂದು ಕನ್ನಡದ ಬಗ್ಗೆ ಅಭಿಮಾನ ತೋರಿಸ್ಬೇಕೇ ಹೊರತು ನಾವು ಈ ನಟನ ಅಭಿಮಾನಿ ಇವ್ನು ನೋಡಬಾರ್ದು, ಮಾಡಬಾರ್ದು. ಅವತ್ತಿನ ಇರ್ತಕ್ಕಂಥ ಅಭಿಮಾನಿಗಳು ಒಂದು ಆದರ್ಶಗಳು ಅಳವಡಿಸ್ಕೊಬೇಕು ಇವತ್ತಿನ ಯುವಕರು. ಅದೊಂದು ಸುವರ್ಣ ಯುಗ ಅನ್ಸುತ್ತೆ ಸರ್ ನಿಮಗೆ? ಹೌದು ಸರ್. ಯಾಕಂದರೆ ಹಿಂದೆ ಎಲ್ಲ ನೋಡಿದ್ವಿ ಅಲ್ಲಿ ನಿಜ. ಇವತ್ತು ನಾವೆಲ್ಲ ಅಲ್ಲಿ ಅದು ಹಳೇದು ನೋಡಿದ್ದೀವಿ, ಹೊಸದು ನೋಡ್ತಾ ಇದ್ದೀವಿ, ಆಧುನಿಕ ಪ್ರತಿಯೊಂದು ನಾವು ನೋಡ್ತಾ ಇದ್ವಿ. ಅಂದರೆ ನಮ್ಮ ನಾಟ ಎಷ್ಟು ಚೇಂಜ್ ಇದೆ ಅಂತೇಳಿ ಅಂತ. ಯಾಕೆ ಹಿಂಗಾಯ್ತು ಅಂತ ಜನಗಳ ಮನಸ್ಥಿತಿ ಒಂದು ಚೇಂಜ್ ಆಗುತ್ತೆ. ಹಿಂದೆ ನೋಡಿ ಇವತ್ತು ಬಾಂಧವ್ಯಗಳೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸಂಬಂಧಗಳ ಬಾಂಧವ್ಯ ಕೂಡ ಕಮ್ಮಿ ಆಗ್ತಾ ಇದೆ. ಬಟ್ ಅದು ಇಟ್ಕೊಬೇಕು. ಯಾವತ್ತು ಮನುಷ್ಯ ಒಬ್ಬ ಜನ್ಮ ತಾಳಿರೋದು ನಿಜವಾಗ್ಲೂ ಒಂದು ದೇವರ ಆಶೀರ್ವಾದ ಬರ್ದಿರೋ ಒಂದು ಇದು ಅದೃಷ್ಟ. ಅದರ ಪ್ರತಿಯೊಬ್ಬ ಮನುಷ್ಯ ಪ್ರತಿಯೊಂದು ಒಳ್ಳೇದು ಎಲ್ಲ ಅನುಭವಿಸ್ಬೇಕು. ಅಂದರೆ ಈಗ ರೈಟ್ ನಾವು ಸರ್ ಡಿಜಿಟಲ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ಜಮಾನ ನಡೀತಾರೆ. ಅವತ್ತಿಗೆ ಇದೆಲ್ಲ ಏನೂ ಇರಲಿಲ್ಲ. ಆದರೂ ಕೂಡ ಒಗ್ಗಟ್ಟು ಅನ್ನೋದಿತ್ತು. ಸಿನಿಮಾ ರಂಗ ಒಂದು ಕುಟುಂಬ ಥರ ಇತ್ತು. ಎಲ್ಲೋ ಈಗ ಬರ್ತಾ ಮಾಡರ್ನೈಸ್ ಆಗ್ತಾ ಅದು ಕಮ್ಮಿ ಆಗ್ತಾ ಇದೆ ಅಂತ ನಿಮ್ಗೆ ಫೀಲ್ ಆಗುತ್ತೆ? ಖಂಡಿತ ಸರ್. ಮೊದಲು ನೋಡಿ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಪಿಕ್ಚರ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಹಬ್ಬ. ಒಬ್ಬ ಕಲಾವಿದರುಗಳಿಗಾಗಲಿ, ತಂತ್ರಜ್ಞರಿಗಾಗಲಿ ಒಂದು ಹಬ್ಬ, ಅಭಿಮಾನಿಗಳಿಗಾಗಲಿ ಒಂದು ಹಬ್ಬ. ಅವನು ಶುಕ್ರವಾರ
ಪೇಪರ್ ಬರುತ್ತಲ್ಲ, ಉದಯವಾಣಿ, ಕನ್ನಡಪ್ರಭ, ಇವೆಲ್ಲ ಪ್ರಜಾವಾಣಿ ಎಲ್ಲ ಪ್ರತಿಯೊಂದು ಸಿನಿಮಾ ಕಾಲಮ್ ಇದೆಯಲ್ಲ, ಆ ಕಾಲಮ್ ನೋಡೋದೇ ಒಂದು ಖುಷಿ, ಒಂದು ಹಬ್ಬ ಇದ್ದಂಗೆ. ಶುಕ್ರವಾರ ಅಂದಾಗೆ ನಾನು ನೋಡಿದ್ದು ಇವತ್ತುವೆ. ನಾನು ಬೆಳಿಗ್ಗೆ ಎದ್ದು 5:30 ಅಷ್ಟೇ ಎದ್ಬಿಟ್ಟು ಉದಯವಾಣಿ ತಗೊಳಕ್ ಹೋಗುವೆ. ನಾನು ಕನ್ನಡ ಪ್ರತಿಯೊಂದು ಪೇಪರ್ಸ್ ತಗೊಳ್ಳುವೆ. ಕನ್ನಡ ಪ್ರತಿಯೊಂದು ಪೇಪರ್ ಓದ್ತಾ ಇದ್ದೆ ನಾನು. ಇವತ್ತು ಪೇಪರ್ ಓದೋ ದಿನಗಳೆಲ್ಲ ಬರ್ತೋಯ್ತು ಬಿಡಿ. ಇವತ್ತು ನಾನು 5:30 ಹೋಗಿ ಪೇಪರ್ ತೊಗೊಳ್ತಾ ಇದ್ದೆ. ಎಲ್ಲ ಪತ್ರಿಕೆಗಳು ತೊಗೊಂಡು ಪ್ರತಿಯೊಂದು ಯಾರು ರೈಟಪ್ ಹೆಂಗೆ ಮಾಡಿರ್ತಾರೆ, ಏನು ಮಾಡಿದ್ದಾರೆ, ಯಾವ ಸಿನಿಮಾ ಸೆಟ್ ಇರ್ತಾ ಇದೆ, ಯಾವುದು ಶೂಟಿಂಗ್ ಮುಗ್ದಿದೆ, ಪ್ರತಿಯೊಂದೂ ನಾನು ಗ್ಲಾನ್ಸ್ ಮಾಡ್ತಾ ಇದ್ದೆ. ಅದೇ ಬೇರೆ. ನಾವು ಅದನ್ನು ಒಂದು ಇದ್ರ ಥರ ಸಂಬಂಧ, ನಮಗೂ ನಡುವೆ ಸಂಬಂಧ ಇದ್ದು ಅನ್ನೋ ಥರ ನಾವು ಅನುಭವಿಸ್ತಾ ಇದ್ದೆ. ನಾವು ಕೂಡ ಅದೆಲ್ಲ ಪೇಪರ್ ಕಟಿಂಗ್ಸ್ ಮಾಡಿ ಬುಕ್ಕಲ್ಲಿ ಇಟ್ಕೊಂಡು ಫೇವ್ರೇಟ್ ಹೀರೋಗಳದೆಲ್ಲ ಅದೆಲ್ಲ ಮಾಡ್ತಾ ಇದ್ವಿ. ಸರ್, ನೀವು ಯಾರ ಸಿನಿಮಾಗಳನ್ನ, ಅಂದರೆ ಶುಕ್ರವಾರದಲ್ಲಿ ಪೇಪರಲ್ಲಿ ಬರ್ತಿತ್ತು ನೋಡ್ತಿದ್ರಿ, ಯಾರ ಸಿನಿಮಾ ಜಾಸ್ತಿ ನೋಡೋಕೆ ಇಷ್ಟಪಡ್ತಿದ್ರಿ, ಯಾರ ಸಿನಿಮಾ ನೋಡೋಕೆ ಹೋಗ್ತಿದ್ರಿ? ರವಿಚಂದ್ರನ್. ರವಿಚಂದ್ರನ್ ಭಾಳ ಇಷ್ಟ. ರವಿಚಂದ್ರನ್ದು ಕದಿ ಮಕ್ಕಳರು ಅಂತ ಬಂತು. ಆಮೇಲೆ ಚಕ್ರವ್ಯೂಹ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು, ಕೋಯ ಅಟ್ಯಾಚಿ ಅಂತ. ಚಕ್ರವ್ಯೂಹನ ಪಿಕ್ಚರ್ ನಾನು ಸುಮಾರು ಒಂದು 12-13 ಸತಿ ನೋಡಿದ್ದೆ ರವಿಚಂದ್ರನ್ಗೋಸ್ಕರ. ಆಮೇಲೆ ಪಿಕ್ಚರ್ ಸ್ಕ್ರೀನ್ ಪ್ಲೇ ಅಷ್ಟು ಚೆನ್ನಾಗಿತ್ತು ಬಿಡಿ, ಚೆನ್ನಾಗಿತ್ತು. ರವಿಚಂದ್ರನ್ಗೋಸ್ಕರ ಹೋಗುವೆ ನಾನು. ಅವ್ರ ದೊಡ್ಡ ಅಭಿಮಾನಿ ನೀವು? ಇಲ್ಲ, ಹೌದು, ಖಂಡಿತ. ಅವರು ಒಂದು ಇನ್ಸ್ಪೈರ್. ರವಿಚಂದ್ರನ್ ಕೂಡ ಒಂದು ಇನ್ಸ್ಪೈರ್ ನಮಗೆ. ಯಾಕಂದ್ರೆ ನಮ್ಮ ಏರಿಯಾದಲ್ಲೇ ಇದ್ದವರು, ರಾಜನಗರದಲ್ಲಿ. ಅವ್ರ ಕುಟುಂಬ ನಂಗೆ ಚೆನ್ನಾಗುತ್ತೆ. ಅವ್ರ ತಮ್ಮ ಬಾಲಾಜಿ ಆಗಲಿ, ಅವ್ರ ತಂಗಿ ಕವಿತಾ, ಇವರೆಲ್ಲ ನಮ್ಗೆಲ್ಲ ಒಟ್ಟಿಗೆ ಸಮಕಾಂಡ್ರು ನಾವೆಲ್ಲ. ನಮ್ಗೆ ರವಿಚಂದ್ರನ್ ಬಗ್ಗೆ ಅವರು ಸಿನಿಮಾ ರಂಗದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಸಂಬಂಧ ಇದೆಯಲ್ಲ, ಆ ಡೆಡಿಕೇಶನ್ ಇದೆಯಲ್ಲ, ಹ್ಯಾಟ್ಸ್ ಆಫ್ ಟು ಹಿಮ್. ಅದು ನನಗೆ ಖುಷಿ ಆಗುತ್ತೆ ನನಗೆ. ಅವರು ಆ ಕೆಲಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತೇಳಿ. ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಒಬ್ಬ ಶೋಕಿದಾರ ಅಂತ ಹೇಳ್ಬೋದು, ಶೋಮ್ಯಾನ್. ಸರ್, ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಪೇಪರ್ನಲ್ಲಿ ಪೇಪರ್ ಕಟಿಂಗ್ಸ್ ಬರ್ತಾ ಇತ್ತು, ಅದನ್ನ ನೋಡೋಗ್ತಾ ಇದ್ವಿ ಅಂತ. ಸರ್, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದು ಕೇವಲ 2 ಚಾನಲ್, ಒಂದು ಉದಯ ಟಿವಿ, ಇನ್ನೊಂದು ETV, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದರೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದು. ಆದರೂ ಕೂಡ ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆಯಿಂದ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡಂತಹ ದಿನಗಳು ಆ ದಿನಗಳು. ಈಗ ಬಟ್ ಇಷ್ಟೆಲ್ಲ ಬೆಳೆದಿದ್ರು, ಇಷ್ಟೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿದ್ರು, ಮೊಬೈಲ್ನಲ್ಲೇ ಯಾವ ಸಿನಿಮಾ ಎಲ್ಲಿದೆ, ಮೊಬೈಲ್ನಲ್ಲೇ ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇದ್ರೂ ಕೂಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಯಾಕೆ ಅನ್ಸುತ್ತೆ ನಿಮಗೆ? ಸರ್, ನನಗೆ ಅದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕಂದರೆ ನನಗೆ ನೋಡಿ, ಈಗ ಸೂ ಫ್ರಮ್ ಶೋ ಅಷ್ಟು ಎಲ್ಲ ಜನರು ವಾಂಟ್ ಆಫ್ ಆಡಿಯನ್ಸ್ ಇದ್ದಿದ್ರು ಕೂಡ, ಥಿಯೇಟ್ರ್ಗಳಿಗೆ ವಾಂಟ್ ಆಫ್ ಆಡಿಯನ್ಸ್ ಇದ್ದರೂ ಕೂಡ ಸೂ ಫ್ರಮ್ ಶೋ ನಿಜ ಅದು ಹೆಂಗೆ. ಯಾಕಂದರೆ ಒಂದು ಚಿತ್ರ ತೆಗೆಯೋದು ಮುಖ್ಯ ಅಲ್ಲ, ಚಿತ್ರ ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ. ಆಫ್ಟರ್ ದಿ ಪ್ರೊಡಕ್ಷನ್ ನಾವೇನು ಜನಕ್ಕೆ ಎಕ್ಸಿಕ್ಯೂಟ್ ಮಾಡಿ ಅವ್ರು ತಲುಪಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ಒಂದು ಟೈಟ್ಲಿಂದ ಹಿಡ್ದು, ಟೈಟ್ಲು ಭಾಳ ಮುಖ್ಯ ಆಗುತ್ತೆ ಜನಕ್ಕೆ. ಒಳಗಡೆ ಕರ್ಕೊಂಬರೋದಕ್ಕೆ ಟೈಟ್ಲು ಭಾಳ ಮುಖ್ಯ ಆಗುತ್ತೆ. ಒಂದು ಜನಗಳು ಟೈಟ್ಲ್ ನೋಡ್ತಾರೆ. ಕೆಲವು ಟೈಟ್ಲಲ್ಲಿ ಕಥೆನೇ ಹೇಳ್ಬಿಟ್ಟಿರ್ತಾರೆ. ಕೆಲವರಿಗೆ ಒಂದು ಆಡಿಯನ್ಸ್ ಕೂಡ ಒಂದು ನಮ್ಮ ಟೈಟ್ಲಲ್ಲಿ ಕೂಡ ಗೋಪ್ಯತೆ ಕಾಪಾಡ್ಕೊಬೇಕು ಅಂತೇಳಿ ಅದು ಒಂದು ಇದೆ. ಬಟ್ ಒಳ್ಳೊಳ್ಳೆ ಟೈಟ್ಲ್ ಇರ್ತಕ್ಕಂಥ ಚಿತ್ರಗಳು ಸೋತಿರೋ ಇವೆ, ಜನಗಳು ಬರ್ದಿರೋ ಕೂಡ ಇದೆ. ಬಟ್ ಕೆಲವು ನಾವು ಯಾಕಂದರೆ ನಮ್ಮ ಇವತ್ತಿರ್ತಕ್ಕಂಥ ಯಾವುದೇ ಚಿತ್ರ ಆಗ್ಬೋದು, ಹೊಸಬ್ರದ್ದು ಆಗ್ಬೋದು, ಯಾವುದೇ. ಬಟ್ ಇವತ್ತಿನಿರ್ತಕ್ಕಂಥ ಪ್ರತಿಯೊಬ್ಬ ನಟನ ಒಂದು ಜವಾಬ್ದಾರಿ ಕೂಡ ಇದೆ. ಪ್ರತಿಯೊಬ್ಬರು ನಟ, ಯಾಕಂದರೆ ಇವತ್ತು ಮೇರು ನಟರು ಯಾರು ಇದ್ದಾರೆ, ಇವತ್ತು ನಡೆದು ಟಾಪ್ 1 ಯಾರು ಎಲ್ಲ ಹೀರೋಗಳಿದ್ದಾರೆ, ಅವರೆಲ್ಲರ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಕನ್ನಡ ಚಿತ್ರರಂಗ ಅವ್ರ ಮೇಲೆ ಜವಾಬ್ದಾರಿ ಇದೆ. ಆಮೇಲೆ ತನ್ನೊಬ್ಬರದೇ ಚಿತ್ರ ಅಲ್ಲ, ಬೇರೆಯವ್ರ ಪಿಕ್ಚರ್ ಕೂಡ ಹೋಗಿ ಪ್ರೋತ್ಸಾಹ ಮಾಡಬೇಕು. ಬೇರೆಯವ್ರ ಪಿಕ್ಚರ್ ಹೋಗಿ ನೋಡಿದಾಗ ಅಟ್ಲೀಸ್ಟ್ ಶಿವಣ್ಣ ಬಂದು ನೋಡಿದ್ರು, ಸುದೀಪ್ ಬಂದು ನೋಡಿದ್ರು, ಧ್ರುವ ಬಂದು ನೋಡಿದ್ರು ಅಂತ ಹೇಳಿದಾಗ ಆ ಒಂದು ಬೇರೆ ಥರನೇ ಇರುತ್ತೆ. ಇವತ್ತು ಬೇರೆಯವರೆಲ್ಲ ನೋಡಿದ್ರು. ಇವತ್ತು ಪ್ರೇಮ್ ಅವರು ಆಗಲಿ, ಇವರೆಲ್ಲ ಪ್ರೇಮು, ಶರಣು, ಸುಮಾರು ಅನೇಕ ನಟರು ಪಾಪ ಅವರೆಲ್ಲ ನೋಡಿ ಸುಮಾರು ಪಿಕ್ಚರ್ಸ್ಗಳು ಬಂದು ಎಲ್ಲ ಪಿಕ್ಚರ್ಸ್ ನೋಡ್ತಾರೆ. ಬಟ್ ಅವ್ರ ಬಗ್ಗೆ ನನಗೆ ಖುಷಿ ಆಯಿತು. ನಿಜವಲ್ಲ, ಅವ್ರ ಬಗ್ಗೆ ಅಷ್ಟು ನನಗೆ ಅಭಿಮಾನ. ಯಾಕಂದರೆ ಅವ್ರ ಪಿಕ್ಚರ್ ಅಲ್ಲದೆ ಬೇರೆ ಬೇರೆ ಪಿಕ್ಚರ್, ಬಟ್ ಎಲ್ಲರೂ ಕಲಿಬೇಕು ಸರ್. ಅವ್ರಿಬ್ಬರು ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ಪ್ರತಿಯೊಬ್ಬರು. ಮುಂಚೆ ಹೆಂಗಿತ್ತು ಸರ್? ಮುಂಚೆ ಎಲ್ಲ ಇದು
ಪ್ರೀಮಿಯರ್ ಶೋ, ಅಲ್ಲ, ಸೆಲೆಬ್ರಿಟಿ ಶೋ. ಒಬ್ಬ ನಟನ ಸಿನಿಮಾಗಳಿಗೆ ಇನ್ನೊಬ್ಬ ನಟ ಸಪೋರ್ಟ್ ಮಾಡೋದು ಮುಂಚೆ ನೀವು ನೋಡಿದಂಗೆ ಹೆಂಗಿತ್ತು? ಸರ್ ಇತ್ತು, ನೋಡೋರು ಸ್ಪೆಷಲ್ ಆಗಿ, ಯಾಕಂದ್ರೆ ಅವ್ರದ್ದು ಎಲ್ಲ ಆರ್ಟಿಸ್ಟ್ಗಳು ಹಾಕ್ತಾ ಇರಲಿಲ್ಲ. ಪರ್ಸನಲ್ ಆಗಿ ಚಾಮುಂಡೇಶ್ವರಿ ಸ್ಟುಡಿಯೋಲೋ, ಪ್ರಸಾದ್ ಸ್ಟುಡಿಯೋಲೋ ಇಲ್ಲೆಲ್ಲ ಹಾಕ್ಕೊಡೋರು ಹೊರತು ತೋರ್ಸೋರು. ಓಕೆ, ಪ್ರಸಾದ್ ಅಲ್ಲೋ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲೂ ಅವ್ರು ಬೇಕಾ ಪರ್ಸನಲ್ ಬಂದು ನೋಡೋರು ಅಷ್ಟೇ. ಬಟ್ ಥಿಯೇಟರ್ಗಳಿಗೆ ಯಾರು ಬರ್ತಾ ಇರಲಿಲ್ಲ. ಬಟ್ ಅವತ್ತೇನು ಅವಶ್ಯಕತೆನೂ ಇರಲಿಲ್ಲ ಸರ್. ಓಕೆ, ಅವತ್ತು ಅವಶ್ಯಕತೆನೂ ಇರಲಿಲ್ಲ. ಬಟ್ ನಾನು ನೋಡಿದಾಗ ಇವತ್ತು ಅವ್ರವ್ರ ಪಿಕ್ಚರ್ ಪ್ರಮೋಟ್ ಮಾಡ್ಕೊಂಡು ಹೋಗೋರು, ಇಲ್ಲ ಅಂತ. ಬಟ್ ಇವತ್ತಿನ ಅಗತ್ಯತೆ ಏನಿದೆ, ಇವತ್ತೆಲ್ಲ ದೊಡ್ಡದಾಗಿ ಬೆಳ್ತಿದ್ದಾರೆ, ಎಲ್ಲ ಸಂತೋಷ. ಅಂದರೆ ಬೇರೆಯವ್ರಿಗೂ ಒಂದು ಬೇರೆಯವ್ರ ಮೇಲೆ ಆಶೀರ್ವಾದ ಇರಲಿ, ನಿಮ್ಮ ಜೊತೆ ಎಲ್ಲರೂ ಬೆಳೀಲಿ ಸ್ವಲ್ಪ ನಟರುಗಳು ಇದೆ. ಬಟ್ ಅವೆಲ್ಲ ನಿಜ ಭಾಳ ಖುಷಿ ಆಗುತ್ತೆ. ಇವತ್ತೆಲ್ಲರೂ ಪ್ರತಿಯೊಬ್ಬರು ಕೂಡ ಕನ್ನಡ ಚಿತ್ರದಲ್ಲಿ ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ ಅವ್ರ ಜವಾಬ್ದಾರಿ ಇದೆ. ಕನ್ನಡ ಚಿತ್ರರಂಗ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಒಗ್ಗಟ್ಟಿದೆ ಇಲ್ಲ ಅಂತಾರೆ, ಬಟ್ ಇನ್ನೂ ಒಗ್ಗಟ್ಟಾಗಿ ಹೋಗ್ಬೇಕು. ಓಕೆ, ಅದ್ರ ಜೊತೆಗೆ ಸರ್ ಒಂದಷ್ಟು ಸಿನಿಮಾಗಳು ಬರುತ್ತೆ, ಅಂದರೆ ಕನ್ನಡ ಆಡಿಯನ್ಸು, ಅಂದರೆ ನಾವು ನೋಡಿದಂಥ ಮಟ್ಟಕ್ಕೆ ಪತ್ರಕರ್ತನಾಗಿ ನಾನು ಹೇಳೋದಾದರೆ ಒಳ್ಳೆ ಕ್ವಾಲಿಟಿ ಸಿನಿಮಾಗಳು ಬರ್ತಾ ಇದೆ. ಆ ರೇಷಿಯೋ ನೋಡಿದಾಗ ಇನ್ನೊಂದಷ್ಟು ಕೆಟ್ಟ ಕ್ವಾಲಿಟಿ ಸಿನಿಮಾಗಳು ಕೂಡ ಕನ್ನಡದಲ್ಲಿ ಬರ್ತಾ ಇದೆ. ಅಂದರೆ ಆ ಸಿನಿಮಾನ ನೋಡಾದ್ಮೇಲೆ ಯಾಕೆ ಈ ಸಿನಿಮಾ ಮಾಡಿದ್ರು ಅಂತ ಎಷ್ಟೋ ಜನರಿಗೆ ಫೀಲ್ ಕೂಡ ಬರುತ್ತೆ. ಆ ರೀತಿ ಸಿನಿಮಾಗಳು ಬರ್ತಾ ಇರೋದ್ರಿಂದ ಒಳ್ಳೆ ಸಿನಿಮಾಗಳಿಗೂ ಸಹ ಹೊರತಾ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇರುತ್ತೆ, ಒಂದ್ಸತಿ ಅದು ಆಗ್ಬೋದು. ಅಂದರೆ ಆಡಿಯನ್ಸ್ ನಂಬಿಕೆ ಕಳ್ಕೊಂಡ್ಬಿಡ್ತಾರ ಅಂತ. ಅಲ್ಲ, ಒಂದೊಂದ್ಸತಿ ಆಗುತ್ತೆ. ಒಂದ್ಸತಿ ಕೆಟ್ಟ ಸಿನಿಮಾ ಒಬ್ಬ ದುಡ್ಡು ಕೊಟ್ಟು ಹೋದಾಗ, ತುಂಬ ಕೆಟ್ಟದಾಗಿದ್ದ ಸಿನಿಮಾ ನೋಡಿದಾಗ ಅನ್ಸುತ್ತೆ, ಇದೇನಪ್ಪ ಇದು ಕನ್ನಡ ಚಿತ್ರ, ಈ ಥರ ಸಿನಿಮಾ ಬರುತ್ತಾ ಅನ್ನೋ ಥರ ಅನಿಸುತ್ತೆ. ನೆಕ್ಸ್ಟ್ ಒಳ್ಳೆ ಸಿನಿಮಾಗಳಿಗೂ ಬರಲ್ಲ. ಒಳ್ಳೆ ಸಿನಿಮಾಗಳು ಕಷ್ಟ, ಇದೂ ಅದೇನ ಅಂತ ಆ ಥರನೂ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ. ಕೆಲವು ಒಳ್ಳೊಳ್ಳೆ ಸಿನಿಮಾ ಬಂದು, ಇವಾಗ ಬಾಹುಬಲಿ ಅಂತ ಸಿನಿಮಾ ಬಂತು ಸರ್. ಬಾಹುಬಲಿ ಸಿನಿಮಾ ಬಂದಾಗ ಅನೇಕ ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ಭಯ ಬಿದ್ದರು ರಿಲೀಸ್ ಮಾಡಲಿಕ್ಕೆ. ಸೇಮ್ ನಮ್ಮ ಆ ಟೈಮಲ್ಲಿ ರಂಗಿ ತರಂಗ ಬಂತು. ನಿಜವಾಗ್ಲು ಒಂದು ಬಟ್ಟೆಗೆ ಬಟ್ ಇದೊಂದು ಹವಾ ಕ್ರಿಯೇಟ್ ಆಗಿತ್ತಲ್ಲ ಬಾಹುಬಲಿದು ಕ್ರಿಯೇಟ್ ಆಗಿತ್ತು. ಇದು ಸ್ವಲ್ಪ ರಂಗಿ ತರಂಗ ಎಲ್ಲ ಹೊಸಬ್ರೆ ಸಿನಿಮಾ, ಭಂಡಾರಿ ಅವರು ಎಲ್ಲ ಪ್ರತಿಯೊಬ್ಬರು ನಮ್ಮ HK ಪ್ರಕಾಶ್ ಅಂತೇಳಿ ನನ್ನ ಆತ್ಮೀಯ ಗೆಳೆಯ, ಅವರು ನಿರ್ಮಾಪಕರು, ಅವರು ಹೊಸಬ್ರು, ಫಸ್ಟ್ ಫಿಲ್ಮ್ ಅದು. ಆಮೇಲೆ ಥಿಯೇಟ್ರೆಲ್ಲ ಪ್ರಾಬ್ಲಮ್ ಮಾಡಿಸಿದ್ರು. ಅವಾಗ ಥಿಯೇಟ್ರ್ ಪ್ರಾಬ್ಲಮ್ ಆಯಿತು. ನಾನು ನಿಂತ್ಕೊಂಡು ಗಲಾಟೆ ಮಾಡಿ ಎಲ್ಲನೂ ಕರೆಸಿ ಮಾತಾಡಿ, ಪಾಪ ಇವರು ನಮ್ಮ ಜ್ಯೋತಿಯವರು ಮಾತಾಡಿ, ಆಮೇಲೆ ಪ್ರತಿಯೊಂದು ಅಕಾಮಿಡೇಟ್ ಮಾಡಿ ಫಸ್ಟ್ ವೀಕಲ್ಲಿ. ಸೆಕೆಂಡ್ ವೀಕಲ್ಲಂತೂ ಯಾವ ಮಟ್ಟಕ್ಕೆ ಆಯ್ತಾನೆ ಅವರೇ ಕೊಡ್ತಾ ಹೋದ್ರು, ಥಿಯೇಟ್ರ್ ಸ್ಕ್ರೀನ್ಗಳು ಅವರೇ ಕೊಡ್ತಾ ಹೋದ್ರು. 100 days ಅದು ಖುಷಿ ಆಯ್ತು. ಬಾಹುಬಲಿ ಎದುರು, ನಮ್ಮ ಬಾಹುಬಲಿ ಪಿಕ್ಚರ್ ಎದುರು ನಮ್ಮ ಕನ್ನಡ ಚಿತ್ರ ಒಂದು ಗೆಲ್ತಲ್ಲ ಅನ್ನೋದು. ಯಾಕೆ ದೊಡ್ಡ ಪಿಕ್ಚರ್ ಬಾಹುಬಲಿ, ಪ್ಯಾನ್ ಇಂಡಿಯಾ ಸಿನಿಮಾ, ಕನ್ನಡದ ಹೊಸಬ್ರು ಸಿನಿಮಾ. ಸೊ ಕಂಟೆಂಟ್ ಇದ್ರೆ ಜನ ನಿಲ್ಲಿಸ್ತಾರೆ ಸರ್, ಕಂಟೆಂಟ್ ಪಕ್ಕ ನಿಲ್ಲಿಸ್ತಾರೆ. ಬಟ್ ಏನಂದ್ರೆ ಕೆಲವೊಂದು ಅದೃಷ್ಟನೂ ಬೇಕು ಸರ್, ಅದೃಷ್ಟನೂ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಬಂದು ಕೂಡ ಎಷ್ಟೋ ಜನಕ್ಕೆ ಪಾಪ ಅದು ಜನಕ್ಕೂ ತಲುಪದೆ, ಪಿಕ್ಚರಲ್ಲೂ ಸ್ಕ್ರೀನಲ್ಲಿ ಜನನೂ ಇಲ್ಲದೆ ಆಗಿರೋ ಪಿಕ್ಚರ್ಸ್ಗಳು ಸಾಕಷ್ಟಿವೆ. ಕೆಟ್ಟ ಸಿನಿಮಾನೇ ಸೋತಿಲ್ಲ, ಒಳ್ಳೆ ಸಿನಿಮಾಗಳು ಸೋತಿವೆ. ಪಾಪ ಅದು ಸಂಬಂಧ ನಿರ್ಮಾಪಕರು ಮತ್ತು ನಿರ್ದೇಶಕರು ಎಷ್ಟು ಆಘಾತ ಆಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಜನ ನೋಡಲಿಲ್ಲ. ನಮ್ಮ ಕನ್ನಡ ಪ್ರೇಕ್ಷಕರು ಕೂಡ ಯಾಕಂದರೆ ಬೇರೆ ಭಾಷೆ ನೋಡಿ ಇಲ್ಲ ಅಂತ ನಿಮ್ಮ ಒಂದು ಇದು. ಬಟ್ ಆದಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಒಂದು ಮೊದಲ ಆದ್ಯತೆ ಕೊಡಿ ಅಂತೇಳಿ ತಮ್ಮ ಮೂಲಕ ಕೇಳ್ತೀನಿ. ಪ್ರೋತ್ಸಾಹ ಜಾಸ್ತಿ ಇರಲಿ. ಖಂಡಿತವಾಗ್ಲು.